ಬಯಸದೆ ಬಂದುದು ಲಿಂಗ ಭೋಗ, ಬಯಸದೆ ಬಂದುದು ಲಿಂಗ ಭೋಗ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಹಣ್ಣು ಹೋಗುವ ನಾಡಿನಲ್ಲಿ ಬಂದಾದ ಅತಿಥಿ ಮಹೋದಯರನ್ನು ಸ್ವಾಗತಿಸಬೇಕೆಂದು ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್.ಆರ್. ಗುರುಳರವರನ್ನು ಕೇಳಿಕೊಂಡಿದ್ದೇನೆ. Warm welcome to His Holiness Dr. Sri Manipura Dr. Basavalinga Swamiji, Sri Vijay Mahantesha Tirtha Nisarga Chikitsa Kendra, Sirur. I also extend my cozy welcome to our esteemed chairman of our Sangha, who is not with us, but his spirit, his inspiring spirit is lingering here. I also extend my warm welcome to Dr. Mahamtesh Kadpati sir, who is very motivating force behind us to organize this one-day national seminar. The ಆಂಧ್ರದಲ್ಲಿ ಶೈವ ಧರ್ಮದ ಬೆಳವಣಿಗೆ ಶಾಸನಗಳ ಹಿನ್ನೆಲೆ ಇದೆ. ಹಾಗೆಯೇ ನಾನು ಬರೆದಂಥ ಲೇಖನಗಳ ಒಂದು ಸಂಪುಟ ಶೈವಾವಲೋಕನ ಅನ್ನುವಂಥದ್ದು. ಅದರ ಜೊತೆಗೆ ಇವತ್ತೇನು ಪೇಪರ್ ಪ್ರೆಸೆಂಟ್ ಆಗ್ತಾವ ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ, ಅದರ ಎಲ್ಲ ಲೇಖನಗಳನ್ನು ಕೂಡಿದಂತಹ ಒಂದು ಸಂಪುಟ ಇವತ್ತೇ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಟ್ಟು 5 ನನ್ನ ಸಂಶೋಧನಾ ಸಂಬಂಧಿತ ಗ್ರಂಥಗಳನ್ನು ಇವತ್ತು ಪೂಜ್ಯರ ಕೃಪಾಶೀರ್ವಾದದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಮಾಣಿಪ್ರ ಗುರು ಮಹಾಂತ ಸ್ವಾಮಿಗಳು, ಚಿತ್ರಗಿ ಸಂಸ್ಥಾನ ಮಠ ಇಲ್ಕಲ್, ಹಾಗೂ ಪರಮ ಪೂಜ್ಯ ಶ್ರೀ ಮಾಣಿಪ್ರ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳು, ವಿಜಯ ಮಹಾಂತೇಶ್ವರ ತೀರ್ಥ ನಿಸರ್ಗ ಚಿಕಿತ್ಸಾ ಕೇಂದ್ರ ಸಿರೂರ್, ಇವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳು. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನೆನೆಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅಗಸ್ಟಿನ್ ಅನ್ನುವಂಥ ಒಬ್ಬ ಇತಿಹಾಸ ತಜ್ಞ ಹೇಳ್ತಾರೆ, ದೈವಿಕ ಯೋಜನೆ ಅರಳುವಿಕೆ ಇತಿಹಾಸ ಅಂತ ಕರೀತಾರೆ. ಮಾನವ ಕುಲದ ಯುದ್ಧಗಳು ಮತ್ತು ಯಾತನೆಗಳು ನಿರಂತರ ಅಂತಿಮ ದಿನದವರೆಗೆ ನಡೆಯುವವರೆಗೆ ದೈವಿಕ ಯೋಜನೆ ಅರಳುವಿಕೆಯಾಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇದು ದೈವಿಕವಾಗಿ ನಿರ್ಧಾರವಾಗಿರ್ತದೆ ಇತಿಹಾಸ ಅಂತಂದರೆ ಅನ್ನೋ ಮಾತನ್ನು ಬಕ್ಕಲ್ರವ್ರು ಹೇಳ್ತಾರೆ. ಭೂಗೋಳಶಾಸ್ತ್ರ ಮತ್ತು ಭೌತಶಾಸ್ತ್ರ ಇತಿಹಾಸವನ್ನು ಸೃಷ್ಟಿಸ್ತವೆ. ಯಾತ್ರೆಗಳು ನಿರಂತರ ಅಂತಿಮ ದಿನದವರೆಗೆ ಇವು ನಡೆಯುತ್ತವೆ ಅಂತ ಇನ್ನೊಬ್ರು ಹೇಳ್ತಾರೆ. ಭೂಗೋಳಶಾಸ್ತ್ರ ಮತ್ತು ಭೌತಶಾಸ್ತ್ರಗಳು ಇತಿಹಾಸವನ್ನು, ಹಾಗಾದರೆ ಇತಿಹಾಸವನ್ನು ಮಹಾಪುರುಷರು ಸೃಷ್ಟಿ ಮತ್ತು ಇತಿಹಾಸ, ನಾವು ಇತಿಹಾಸದಲ್ಲಿ ಹೋದರೆ ಸರ್ ಹೇಳಿದರು ಏನಂತಂದರೆ ಇತಿಹಾಸ ತಿಳಿಲಾರ್ದವರು ಇತಿಹಾಸ ಸೃಷ್ಟಿಸಲಾರರು ಅಂತ. ನಿಜವಾಗ್ಲೂ ಇದು ಬಹಳ ಉತ್ತಮವಾದಂಥ ಮಾತು. ನಮ್ಮೆಲ್ಲರಿಗೂ ನಮ್ಮ ಹಿಂದೆ ಏನಿದೆ, ನಮ್ಮ ಬೇರು ಏನಿದೆ ಅಂತ ನಾವು ತಿಳ್ಕೊಂಡ್ರೆ ನಾವು ಮುಂದೆ ಒಂದು ಸುಂದರವಾದ ಗಿಡನ ಬೆಳೆಸ್ಬೋದು. ಹಾಗೆ ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ಮೂಲ ಏನಿದೆ, ನಮ್ಮ ಹಿನ್ನೆ ಅಂದರೆ
ಪೂರ್ವಜರು ಯಾರ್ಯಾರಿದ್ದಾರೆ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸ ಹಿಂಗಿದೆಪ್ಪ, ನಮ್ಮ ಮುಂದೆ ಹಿಂಗೆ ಆಗ್ಬೋದು ಅಂತಂದು ಹೇಳ್ಬೋದು. ಮತ್ತು ಇದನ್ನು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಸಹ ಹೇಳಿದರು ಲಂಡನ್ನಲ್ಲಿ. ಏನು ಅಂತಂದರೆ, ಇಡೀ ಜಗತ್ತಲ್ಲಿ ಮೊಟ್ಟ ಮೊದಲ ಒಂದು ಏನು ಈ ನಾವು ಲೋಕಸಭೆ ಅಂತೀವಿ, ಒಂದು ಪ್ರತಿನಿಧಿ ಸಭಾ ಅಂತೀವಿ, ಇದನ್ನು ಫಸ್ಟಿಗೆ ಇಡೀ ಜಗತ್ತಲ್ಲಿ ಯಾರಾದರೂ ಮಾಡಿದರೆ ಅದು ನಮ್ಮ ಶರಣರು ಕಲ್ಯಾಣದಲ್ಲಿ ಮಾಡಿದರು. ಅಲ್ಲಮ್ಮ ಪ್ರಭುಗಳು, ಬಸವಣ್ಣವರು, ಅಕ್ಕಮಹಾದೇವಿಯವರು ಎಲ್ಲ ಶರಣರು ಕೂಡಿ ಒಂದು ಏನು ಅವಾಗ ಅನುಭವ ಮಂಟಪ ಅಂತ ಏನು ಮಾಡಿಕೊಂಡ್ರು, ಅದು ಜಗತ್ತಿನ ಮೊದಲ ಪ್ರತಿನಿಧಿ ಸಭಾ ಅಥವಾ ಲೋಕಸಭಾ ಅಂತಂದು ನಾವು ಹೇಳ್ಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಹಿಸ್ಟ್ರಿ ಮತ್ತು ಸಾಹಿತ್ಯ ಎರಡೂ ಎಲ್ಲಿ ನಾವು ಒಂದು ಸಮ್ಮೇಳನ ಮಾಡಿದಾಗ ನಮ್ಮ ಮೂಲ ಹುಡುಕ್ತಾ ಹೋದಾಗ ನಾವು ಇಂಥ ಒಂದು ನಾಡಿನಲ್ಲಿ ಹುಟ್ಟಿ ಬೆಳೆದಿದ್ದೇವೆ ಅನ್ನೋದೇ ಒಂದು ದೊಡ್ಡ ಪುಣ್ಯ ನಮ್ಮದು. ಇಂಥ ಒಂದು ಶರಣರ ನಾಡಿನಲ್ಲಿ ನಾವು ಬೆಳೆದಿದ್ದೀವಿ, ಇಂಥ ಶರಣರ ನಾಡಿನಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಒಂದು ದೊಡ್ಡ ಸೌಭಾಗ್ಯ ಮತ್ತು ನಮ್ಮ ಪುಣ್ಯ. ಈ ಪ್ರತಿನಿಧಿ ಸಭಾ ಅನುಭವ ಮಂಟಪದಲ್ಲಿ ಇಡೀ ಜಗತ್ತು ಇನ್ನೂ ಆವಾಗ ಸರಿಯಾಗಿ ಬಟ್ಟೆ ಉಟ್ಕೊಳ್ಳೋಕೆ ಬರ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ, ಬೇರೆ ವಿಶ್ವದ ಎಲ್ಲೆಡೆ. ಅಲ್ಲಿ ನಮ್ಮಲ್ಲಿ ನಮ್ಮ ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ, ವುಮನ್ ರೈಟ್ಸ್ ಮತ್ತು ಮಾನವ ಹಕ್ಕುಗಳ ಬಗ್ಗೆ, ಹ್ಯೂಮನ್ ರೈಟ್ಸ್. ನಾವೇನು ಮ್ಯಾಗ್ನಾ ಕಾರ್ಟಾ, ಫ್ರೆಂಚ್ ರೆವಲ್ಯೂಷನ್ ಅಂತಂದು ಏನು ಹೇಳ್ತೀವಿ, ಹ್ಯೂಮನ್ ರೈಟ್ಸ್ ಅಂದ ತಕ್ಷಣ ನಾವೇನು ಎಲ್ಲ ಏನು ಹೇಳ್ತೀವಿ, ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ, ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಆದರೆ ಹ್ಯೂಮನ್ ಡಿಗ್ನಿಟಿ, ಹ್ಯೂಮನ್ ರೈಟ್ಸ್ ಅಂತ ಫಸ್ಟಿಗೆ ಯಾರಾದರೂ ಮಾತಾಡಿದರೆ ಅದು ನಮ್ಮ ಅನುಭವ ಮಂಟಪದಲ್ಲಿ ನಮ್ಮ ಶರಣರು ಮಾತಾಡಿದ್ದಾರೆ. ಅದೇ ನೀವು ಯಾರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ದನ್ನು ನಿಮ್ಮ ಅಂತರಾತ್ಮ ಬಿಟ್ಟು ನಿಮ್ಮ ಮಕ್ಕಳಿಗೆ ತೋರಿಸಿ. ಯಾಕಂತಂದರೆ ಅವ್ರು ಕಲ್ಕೋಬೇಕಂತ. ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವ್ರಿಗೆ ತೋರಿಸಿ. ಯಾಕಂದರೆ ಅವ್ರು ಕಲ್ಕೊಂಡು ನಿಮ್ಮ ಒಳ್ಳೆತನನ್ನು ಅವ್ರು ಮುಂದುವರಿಸ್ಬೇಕು. ಆದರೆ ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ತೋರಿಸ್ಬೇಡ್ರಿ. ನಿಮ್ಮ ಗೆಳೆಯರಿಗೆ, ಬಳಗರಿಗೆ ಇನ್ನೊಬ್ಬರು ಹೊಟ್ಟೆ ಉರಿಸ್ಲಿಕ್ಕಂತ ಸ್ಟೇಟಸ್ ಇಟ್ಟು ದಯವಿಟ್ಟು ಮಾಡಬೇಡ್ರಿ. ನೀವು ಹೆಲ್ಪ್ ಮಾಡಿದ್ದು ಈ ನಮ್ಮದು ಕನಕದಾಸರು ಒಂದು ಹೇಳ್ತಾರೆ, ಏನಪ್ಪ ಅಂತಂದರೆ, ಬಾಳೆಹಣ್ಣು ತಿನ್ಬಾ ಅಂತಂದು ಎಲ್ಲರಿಗೆ ಕೊಟ್ಟರು ಶಿಷ್ಯರಿಗೆ, ಯಾರಿಗೂ ಕಾಣಲಾರ್ದಂಗೆ ತಿನ್ಬಾ ಅಂತಂದು. ಎಲ್ಲರೂ ಬೇರೆ ಬೇರೆ ಕಡೆ ತಿಂದರು, ಆದರೆ ಕನಕದಾಸರು ವಾಪಸ್ ತೊಗೊಂಬಂದ್ರು ಬಾಳೆಹಣ್ಣು. ಯಾಕಪ್ಪ ಯಾರು ಕಾಣಲಾರ್ದಲ್ಲಿ ತಿನ್ಬಾ ಅಂದರೆ, ಎಲ್ಲೂ ನಿಮಗೆ ಏಕಾಂತ ಸ್ಥಳ ಸಿಗಲಿಲ್ಲಂದರೆ, ಎಲ್ಲ ಕಡೆ ದೇವರಿದ್ದಾನೆ, ನಾನೆಲ್ಲಿ ಅದನ್ನ ಯಾರಿಗೆ ಕಾಣಿಸ್ಲಾರ್ದಂಗೆ ತಿನ್ನಲಿ ಅಂತಂದು. ಹಾಗೆ ನೀವು ಮಾಡೋದನ್ನು ದೇವರು ಖಂಡಿತ ನೋಡ್ತಾ ಇರ್ತಾನೆ. ನಮ್ಮ ಶರಣರು ಹೇಳಿದ್ದಾರೆ, ಏನು ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ, ಮುಂದೆ ಕಟ್ಟಿಟ್ಟಿರೋದು ಬುತ್ತಿ ಅಂತಂದು. ಸೊ ಈ ಒಂದು ಇದನ್ನು ಆಮೇಲೆ ಕರ್ಮ ನೆವರ್ ಲೂಸಸ್ ಅಡ್ರೆಸ್ ಅಂತಂದು ಇದನ್ನು ಎಲ್ಲ ಕಡೆ ಹೇಳ್ತಾರೆ. ಏನಂತಂದರೆ, ನಾವು ಒಳ್ಳೇದು ಮಾಡಿದ್ರು ಕರ್ಮ ನಮ್ಗೆ ಅದ್ರ ವಾಪಸ್ ಕೊಡುತ್ತೆ. ಕೆಟ್ಟ 5 ಸಂಶೋಧನಾ ಗ್ರಂಥಗಳು. ಇನ್ನು ಮುಂದೆ ನೀವೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಪುಸ್ತಕವನ್ನು ತಗೊಳ್ರಿ. ಒಂದು ಶೈವಾವಲೋಕನ ಅಂತ ಒಂದು ಪುಸ್ತಕ ಐತಿ. ಇಡೀ ಸಿಂಧೂ ನದಿ ನಾಗರಿಕತೆಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಶೈವ ಸಂಸ್ಕೃತಿ ಹೆಂಗೆ ಬೆಳೆದು ಬಂತು ಅನ್ನೋದೊಂದು ಪುಸ್ತಕ, ಭಾಳ ಚಲೋ ಪುಸ್ತಕ. ಮತ್ತು ನಮ್ಮ ರಾಜಮನೆತನಗಳ, ದೇಶಗತಿ ಮನೆತನಗಳ ರಾಷ್ಟ್ರೀಯ ಭಕ್ತಿ ಅನ್ನೋದು. ಇನ್ನೂ 3 ಪುಸ್ತಕಗಳನ್ನು ಇವತ್ತಿನ ದಿವಸ ಅವರು ಪ್ರಕಟ ಮಾಡಿದ್ದಾರೆ. ಅವೆಲ್ಲವೂ ಸಂಶೋಧನಾ ಕೃತಿಗಳು. ಈ ಅಧ್ಯಯನ ಹಿಂದೆ ಆಗಿಲ್ಲ. ಹಿಂದೆ ಆಗಲಾರದಂಥ ಅಧ್ಯಯನವನ್ನು, ಇತಿಹಾಸವನ್ನು ಅವರು ಪಳಿಯುಳಿಕೆ ಇತಿಹಾಸಗಳನ್ನು ಸೋರ್ಸ್ ಮಾಡಿಕೊಂಡು ಆ ಇತಿಹಾಸವನ್ನು ಇವರು ಮತ್ತು ಪುಸ್ತಕ ರೂಪದಲ್ಲಿ ಬರೆಯುವಂಥ ಒಂದು ಸಾಹಸವನ್ನು ಮಾಡಿದ್ದಾರೆ ಅವರು. ಅಂತ ನಮ್ಮ ನಾಗಣ್ಣವ್ರ ಗುರುಗಳು ಕ್ರಿಯಾಶೀಲರು, ಒಟ್ಟು ಸುಮ್ಮನೆ ಇರೋಂಗಿಲ್ಲ, ಅವರು ಅಧ್ಯಯನಶೀಲರು. ಅದಕ್ಕಾಗಿ ಇಂಥ ಉತ್ತಮವಾದಂಥ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಆ ಪುಸ್ತಕಗಳು ಬರೆದಿದ್ದಕ್ಕೆ ನಮ್ಮ ಶಾಲೆಯ, ನಮ್ಮ ಸಂಸ್ಥೆಯ ಕೀರ್ತಿ ಹೆಚ್ಚಿಗೆ ಆಗೈತಿ. ಇಂಥ ಒಬ್ಬ ಸಂಶೋಧನಾ ವ್ಯಕ್ತಿ, ಇಂಥ ಒಂದು ಶ್ರೇಷ್ಠ ಸಂಶೋಧನಾ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿ ಇವತ್ತಿನ ದಿವಸ ಸೇವೆಯನ್ನು ಮಾಡ್ತಾರೆ ಅಂತಂದರೆ, ಅದು ನಮ್ಮ ಸಂಸ್ಥೆಗೆ ಒಂದು ದೊಡ್ಡದಂಥ ಕಿರೀಟ ಇದ್ದಂಗೆ, ಸಂಸ್ಥೆಗೆ ದೊಡ್ಡ ಹೆಸರು ತಗೊಂಡು ಬಂದೈತಿ. ಮತ್ತು ಎರಡನೇದು ಏನಂತಂದರೆ, ಇವತ್ತಿನ ಸಮಾರಂಭದಲ್ಲಿ ಅತ್ಯಂತ ಅನುಭಾವಿ ಅತಿಥಿಗಳು ಬಂದ್ದಾರೆ. ನಮ್ಮ ಡಾಕ್ಟರ್ ಸೋಮಲಿಂಗ ಗೆಣ್ಣೂರು ಸರ್ ಮಾತುಗಳನ್ನು ಕೇಳಿದ್ರೆ ಕಣ್ಣಂಚಿನಲ್ಲೇ ನೀರು ಬಂದು ಸಮೃದ್ಧವಾದಂಥ ಒಂದು ಅನುಭವದಲ್ಲಿ ಹೇಳಿದರು. ಅವರ ಅನುಭವ ಸಮೃದ್ಧವಾಗಿ
ಆ ಸಮೃದ್ಧವಾದ ಅನುಭವದಲ್ಲಿ ಮಹಾತ್ಮರು ಯಾರೆಂಬುದನ್ನು ಹೇಳಿದರು. ಇನ್ನೊಬ್ಬರ ನೋವನ್ನು, ಸಂಕಟವನ್ನು, ದುಃಖವನ್ನು ನಿವಾರಣೆ ಮಾಡ್ತಕ್ಕಂಥ ವ್ಯಕ್ತಿನೇ ಅವನು ಮಹಾಪುರುಷ. ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಿ ವಿ ಕಟ್ಟಿಯವರಿಂದ ಸನ್ಮಾನ ಹಾಗೂ ಆಶೀರ್ವಾದ. ನಮಗೆ ಒಂದೆರಡು ಮಾತುಗಳನ್ನು ಹೇಳಿ ಅನಂತರ ಎರಡು ಪುಸ್ತಕಗಳನ್ನು ಪರಿಚಯ ಮಾಡುವುದರೊಂದಿಗೆ ಇವತ್ತಿನ ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಕರ್ನಾಟಕ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಇದರ ಕುರಿತು ಒಂದೆರಡು ಮಾತುಗಳನ್ನು ಹೇಳಿ ಬಹುಶಃ ಈಗಾಗಲೇ ಹೇಳಿದರೆ 10 ನಿಮಿಷದೊಳಗೆ ನೀವು ಮಾತುಗಳನ್ನು ಮುಗಿಸಬೇಕು ಅಂದೇಳಿ ಬಹುಶಃ 10 ನಿಮಿಷದೊಳಗೆ ಮುಗಿಸುವ ಒಂದು ಪ್ರಯತ್ನವನ್ನು ಮಾಡಿ ಬಯಸ್ತೇನೆ. ನಾಗಣ್ಣವರು ನನ್ನ ಸಂಬಂಧ MA ಅಡ್ಮಿಷನ್ ಮಾಡಿಕೊಂಡು ಬಂದಾಗ ನಾನು ಕೂಡ ಬಿಜಾಪುರ ಜಿಲ್ಲೆಯವನೇ ಆಗಿರುವುದರಿಂದ ಈ ಬಿಜಾಪುರದಿಂದ ಅಥವಾ ಬಿಜಾಪುರ ಜಿಲ್ಲೆಯಿಂದ ಯಾವ ವಿದ್ಯಾರ್ಥಿಗಳು ಬರ್ತಾರಲ್ಲ ಅವರು ನನ್ನ ಹತ್ರ ಬರ್ತಿದ್ರು, ಹೆಚ್ಚಾಗಿ ನನ್ನ ಹತ್ರ ಬರ್ತಿದ್ರು. ಹಾಗೆ ಬಂದ ವಿದ್ಯಾರ್ಥಿಗಳಲ್ಲಿ ನಾಗಣ್ಣವರು ಕೂಡ ಒಬ್ಬರು. ಆದರೆ MA ಮುಗಿದ ತಕ್ಷಣವೇ ಅವರು MPhil ಮಾಡ್ತೀನಿ ಅಂತ ಬಂದರು. ಆಯಿತು, MPhil ಮಾಡಿದರು. ಮಾಡಿದ ತಕ್ಷಣ ನಾನು ಅವ್ರಿಗೆ ಕರೆದು ಹೇಳಿದೆ PhD ಮಾಡಿದ್ರು. ಅವಾಗ ಅವರು ಸರ್ ನನಗೆ ಕಾಯಂ ಹುದ್ದೆನೇ ಇಲ್ಲ, PhD ಮಾಡೋದು ಹೇಗೆ ಅಂತ. ಹಾಗಾಗಿ ಯಾವಾಗೋ ಮುಗಿಯಬಹುದಾಗಿರುವಂಥ ಒಂದು PhDಯನ್ನು ನನ್ನ ಕಾಯಂ ಹುದ್ದೆ ಸಿಗುವವರೆಗೂ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿ ಬಿಟ್ಟವರು ಅದು ಹಾಗೆ ಮುಂದೆ ಹೋಗ್ತಾ 2021ರವರೆಗೆ ಕಾಯಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂತು. ಕಗ್ಗದಲ್ಲಿ ಹೇಳ್ತಾರೆ, ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಳು ಬೆಳೆದರಿವು ತರು ತೆಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತಿರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಇದನ್ನು ಫಸ್ಟ್ ಓದಾಗ ಏನೂ ತಿಳಿಲೇ ಇಲ್ಲ. ಆದರೆ ಆಮೇಲೆ 2-3 ಸಲ ಓದಿ ಅರ್ಥ ನೋಡಿದಾಗ ಪುಸ್ತಕದಿಂದ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ ಅಂದರೆ ಪುಸ್ತಕದಿಂದ ನಮಗೆ ಏನು ದೊರೆಯುತ್ತೆ ಅದು ನಮ್ಮ ಕಿರೀಟದಲ್ಲಿ ಒಂದು ರತ್ನ ಇದ್ದಂಗೆ ಅಷ್ಟೆ. ಚಿತ್ತದಳು ಬೆಳೆದ ಅರಿವು ತರು ತೆಳೆದ ಪುಷ್ಪ. ಚಿತ್ತಲು ಅಂದರೆ ನಮ್ಮ ಒಳಗಿಂದ ಬರುವಂಥ ಏನು ಜ್ಞಾನ ಇದೆಯಲ್ಲ, ಆಗಲೇ ಅಜ್ಜರು ಹೇಳಿದರು, ಒಳಗಿಂದ ಬರುವಂಥ ಜ್ಞಾನ ಅದು ಈಗ ಬಿಡಿಸಿದಂಥ ಅಥವಾ ಈಗ ಅರಳುತ್ತಿರುವಂಥ ಒಂದು ಹೂವಿನ ಹಾಗೆ. ವಸ್ತು ಸಾಕ್ಷಾತ್ಕಾರವಂತಿರೀಕ್ಷಣೆಯಿಂದ ಅಂದರೆ ಯಾವುದೇ ವಸ್ತುವನ್ನು ಸಾಕ್ಷಾತ್ಕಾರ ಮಾಡಿ ನೋಡಿದಾಗ ಮಾತ್ರ ಅದರ ಇದು ಗೊತ್ತಾಗುತ್ತೆ, ಶಾಸ್ತ್ರಿತನದಿಂದಲ್ಲ ಅಂತಂದು ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ. ಅಂದರೆ ನಾಗಣ್ಣವರ ಗುರುಗಳನ್ನು ಸನ್ಮಾನಿಸಲು ಆಗಮಿಸಿದ್ದಾರೆ. ಅವರಿಗೆ ವೇದಿಕೆಗೆ ಬೆಳಗ್ಗೆ ಹೋದ ಪರಮ ತಪಸ್ವಿ ವಿಜಯ ಮಹಾಂತೇಶ್ವರಣ ಡಾಕ್ಟರ್ ಮಹಾಂತೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ವಿಜ್ಞಾನ ವಸ್ತ್ರ ಕಲಾ ವಿಜ್ಞಾನಗಳ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಈ ಹುನಗುಂದ ವತಿಯಿಂದ ಡಾಕ್ಟರ್ ಶಿವಾನಂದ ನಾಗಣ್ಣನವರ 5 ಸಂಶೋಧನಾ ಗ್ರಂಥಗಳ ಬಿಡುಗಡೆ, ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ ಒಂದು ಸಾಂಸ್ಕೃತಿಕ ದೃಷ್ಟಿಕೋನ, ಈ ವಿಚಾರ ಸಂಕಿರಣ ಭಾಳಷ್ಟು ಕರಕತ್ತರಿಸಿದಂಗೆ ಕುರ್ಚಿಗಳೆಲ್ಲ ಖಾಲಿ ಆಗ್ಯಾವ. ಇನ್ಕತಕ ಎಲ್ಲರೂ ನೋಡಿರಿ ಭಾಳ ಒಳ್ಳೆಯ ರೀತಿಯಿಂದ ಈ
ಇದನ್ನು ವಿಚಾರ ಸಂಕಿರಣ ಉದ್ಘಾಟನೆ ಮಾಡಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವಂಥ ಸೋಮಲಿಂಗಣ್ಣನವರು ಭಾಳ ಒಳ್ಳೆಯ ಅಭ್ಯಾಸಪೂರ್ಣವಾದಂಥ ಒಳ್ಳೆಯ ವಿಚಾರಗಳನ್ನು ಆನಂತರ ಎಲ್ಲರೂ ಒಬ್ರಿಗಿಂತ ಒಬ್ರು ಹೆಂಗೆ ಎಷ್ಟು ಚಲೋ ಮಾತಾಡಿರು ಅಂತಂದ್ರೆ ಉರ್ದು ಸಾಹಿತ್ಯದಾಗ ಇದನ್ನ ಬರ್ತದೆ. ಅದು ಚಲೋ ಶಾಯರಿಗಳು ಚಲೋ ಅದು ಅಂತಂದ್ರೆ ವಹವ್ವ ಅಂತಾರೆ. ಆಮೇಲೆ ಇನ್ನೂ ಚಲೋ ಅದು ಅಂತಂದ್ರೆ ಕುರ್ಚಿನ ಎತ್ತಾರೆ. ಇನ್ನೂ ಚಲೋ ಅದು ಅಂತಂದ್ರೆ ಸಭಾ ಬರ್ಕಾತ್ ಅಂತಾರೆ. ಹಂಗೆ ಭಾಳ ಒಳ್ಳೆಯ ರೀತಿಯಿಂದ ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಪ್ರತಿಯೊಬ್ಬರು ಸಹಿತ ಇಷ್ಟೊಂದು ಸಮಯದ ಒತ್ತಡದಲ್ಲೂ ಅದು 10:10ವರೆಗೆ ಪ್ರಾರಂಭ ಆಗಬೇಕಾಗಿತ್ತು, 12 ಗಂಟೆ ಆಯಿತು. ಕಾರಣಾಂತರಗಳಿಂದ ಇನ್ನೂ ಕಾರ್ಯಕ್ರಮ ಹೇಳಿರಲ್ಲ ಅವರು ಗೋಷ್ಠಿಗಳನ್ನು ಬೇರೆ ಬೇರೆ ಕಡೆ ಮಾಡ್ತೀವಿ ಅಂತ. ವಿದ್ಯಾರ್ಥಿಗಳು ನೋಡಿ, ಸ್ಟೂಡೆಂಟ್ ಲೈಫ್ ಇಸ್ ವೆರಿ ಗೋಲ್ಡನ್ ಲೈಫ್ ಅಂತ. ಮಕ್ಕಳೆಲ್ಲ ಇದ್ರದ್ದು ಒಂದೊಂದು ಕ್ಷಣ ಸಹಿತ ಭಾಳ ಉಪಯೋಗ ತಗೋಬೇಕು. ಎಲ್ಲ ಬಲ್ಲವರು ಬಹಳ ಇಲ್ಲ, ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ ಅಂತ. ಅದಕ್ಕೆ 5 ಪುಸ್ತಕಗಳನ್ನು ಒಂದು ಪುಸ್ತಕ ಬರೆದು ಅಂತಂದ್ರೆ ಒಂದು ಹೆರಿಗೆ ಆದಂಗೆ. ಅಂಥ ಒಂದು ಅದ್ಭುತವಾದಂಥ ಅದ್ರ ಹಿಂದೆ ಭಾಳ ದೊಡ್ಡ ತಪಸ್ಸೆ ಇರ್ತದೆ, ಭಾಳ ಅಧ್ಯಯನ ಇರ್ತದೆ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮದಾಗ ಮತ್ತು ನೋಡ್ರಿ, ಇಲ್ಲಿ ಕಡಿ ಭಾಷಣಕಾರ ಆಗಬಾರ್ದಂತ, ಮನ್ಯಾಗ ಹಿರಿ ಮಗ ಹುಟ್ಟಬಾರ್ದಂತ. ಅದಕ್ಕೆ ಹಸದ ಹೊಟ್ಯಾಗ ಏನ್ರಿ ತತ್ವ ಹೇಳ್ಕೊಟ್ಕೊಂಡಿರಬಾರ್ದು. ಅದಕ್ಕೆ ದಯವಿಟ್ಟು ಇಂಥ ಒಂದು ಮಕ್ಕಳು, ವಿಶೇಷವಾಗಿ ನಾವು ಮಕ್ಕಳಲ್ಲಿ ಈ ಸ್ಟೂಡೆಂಟ್ಸ್ ಏನದಾರ ಭಾಳ ಒಂದು ವಿನಂತಿ ಐತೆ ನಂತಂದ್ರೆ, ಭಾಳ ಒಳ್ಳೆಯ ಕಾರ್ಯಕ್ರಮ ಇದು, ಅಭೂತಪೂರ್ವ ಕಾರ್ಯಕ್ರಮ. ಪ್ರತಿಯೊಂದು ಕ್ಷಣ ಭಾಳ ಅಮೂಲ್ಯ. ಅದಕ್ಕೆ ಯಾರ್ಯಾರೇನು ಎಷ್ಟು ಒಳ್ಳೆಯ ಅಭ್ಯಾಸಪೂರ್ಣವಾದಂಥ ಒಳ್ಳೆಯ ಮಾತುಗಳನ್ನು ನಾವಿಲ್ಲಿ ಇವೆಲ್ಲ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್, ಇಟ್ ಈಸ್ ಇನ್ವೆಸ್ಟೆಡ್. ಅದಕ್ಕೆ ಮಕ್ಕಳೆಲ್ಲ ಇಂಥವೆಲ್ಲ ವಿಚಾರ ಸಂಕಿರಣಗಳು, ಇಂಥವೆಲ್ಲ ಸಂಶೋಧನಾ ಗ್ರಂಥ ಬಿಡುಗಡೆ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಪಾಠ, ಇದು ಭಾಳ ಒಳ್ಳೆಯ ಅವಕಾಶ ಅಂತ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮದಾಗ ಪಾಲ್ಗೊಂಡು ಸಾನ್ನಿಧ್ಯ ಪೂಜ್ಯರು ಮತ್ತೊಂದು ಬೇರೆ ಕಾರ್ಯಕ್ರಮದ ಒತ್ತಡಿತ್ತು, ಅವರು ಹೋಗಿದ್ದರು. ಅದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲ ನೋಡ್ರಿ, ಇನ್ನು ಈ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದದ ಒಂದು ಅಗಲ್ ಸಹಿತ ಕೆಡಿಸಬಾರ್ದು. ಹೊಟ್ಟೆ ತುಂಬ ಉಣ್ರಿ, ಆದರೆ ಒಂದು ಅಗಲ್ ಸಹಿತ ಕೆಡಿಸಬಾರ್ದು. ಇದನ್ನು ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಶರಣರು ಪ್ರಸಾದದ ಬಗ್ಗೆ ಭಾಳ ಪ್ರಸಾದವೇ ಪರಬ್ರಹ್ಮ ಅಂತಾರೆ. ಅದಕ್ಕೆ ಯಾರೂ ಪ್ರಸಾದವನ್ನು ಕೆಡಿಸಲ್ದ ಇದನ್ನು ಪ್ರಸಾದ ತಗೋಬೇಕು. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗ್ಯದ, ಅವರ ಶ್ರಮ ಸಾರ್ಥಕ ಆಗ್ಯದ. 5 ಪುಸ್ತಕಗಳನ್ನು ಸಂಶೋಧನಾತ್ಮಕ ಗ್ರಂಥಗಳನ್ನು ಬಿಡುಗಡೆಗೊಳಿಸೋದು ಮತ್ತು ಎಷ್ಟು ಒಳ್ಳೊಳ್ಳೆ ಇದನ್ನು ಇಂಥ ಅಭೂತಪೂರ್ವವಾದಂಥ ಮಾತುಗಳನ್ನು ಕೇಳೋದು ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ. ಇಂಥವು ಮೇಲೆ ಸಂಕಿರಣಗಳು ನಡೆದು ಮತ್ತು ನೋಡಿ, ಜೀವನದಾಗ ಇದೇ ಒಂದು ಒಳ್ಳೆಯ ಅವಕಾಶ ಇರ್ತದೆ. ಅದಕ್ಕೆ ಮಕ್ಕಳಿಗೆ ಭಾಳ ಒಳ್ಳೆಯ ಅವಕಾಶವನ್ನು ಈ ಸಂಸ್ಥೆ ಒಂದು ಸಂಸ್ಥೆ ಕಟ್ಟುವುದು ಅಂತಂದ್ರೆ ಒಂದು ದೇಶ ಕಟ್ಟಿದಷ್ಟೇ ಇದನ್ನ ಇರ್ತದೆ. ಭಾಳ ಒಳ್ಳೆಯ ಸಂಸ್ಥೆ ಇದು. ಈ ಸಂಸ್ಥೆಯಿಂದ ಹೋದವರೆಲ್ಲ ಅಲ್ಲಿ ಯೂನಿವರ್ಸಿಟಿಯಾಗ ಇದ್ರೊಳಗೆ ಧಾರವಾಡದ ಇಂಟರ್ವ್ಯೂನ ತಗೋತಿದ್ದಿಲ್ಲ, ಅಷ್ಟು ಇದರ ಇತಿಹಾಸ, ಈ ಸಂಸ್ಥೆದ ಇತಿಹಾಸದ. ಅದಕ್ಕೆ ಈ ಸಂಸ್ಥೆ ಇನ್ನೂ ಹೆಚ್ಚು ಉತ್ತರ ಬೆಳೀಲಿ, ಇಂಥ ಸಂಶೋಧಕರು ಇನ್ನೂ ಹೆಚ್ಚೆತ್ತಿನ ಆಗಲಿ, ಅವರಿಗೆ ಬಸವಾದಿ ಶರಣರು ವಿಜಯಮಾಂಸಿಗಳು ಇನ್ನೂ ಹೆಚ್ಚೆತ್ತ ಸುಜ್ಞಾನ ಶಕ್ತಿ ಭಕ್ತಿಯನ್ನು ಕೊಟ್ಟು ಕರುಣಿಸಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳನ್ನು ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೀವಿ. ಜೈ ಗುರು ರಾಮನಗೌಡ ಸರ್ ಅವರು ಎಲ್ಲರೂ ಹಾಗೂ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ ನಡೀತಾ ಇದೆ. ಜೊತೆಗೆ ನಮ್ಮ ವಿಜಯಮಾತೆ ಶುಚಿತ ಪ್ರಸಾದ ನಿಗಮದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು ಕೂಡ ಇಲ್ಲಿ ಆ ಸನ್ಮಾನದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೂ ನನ್ನ ಹಾಗೂ ನಮ್ಮ ನೋಡಿದೆ, ಉತ್ತರ ಕೊಡಕ್ಕೆ ಬರಲ್ಲ. ನಾಗಣ್ಣವರು 700 ಪೇಜ್ ಥೀಸಿಸ್. ಇಟ್ ಈಸ್ ನಾಟ್ ಎ ಸಿಂಪಲ್ ವಾಲ್ಯೂಮ್, ಇಟ್ ಈಸ್ ಎ ವೆರಿ ಬಿಗ್ ಬಲ್ಕಿ ವಾಲ್ಯೂಮ್. ನಮ್ಮ ಈರಣ್ಣಪ್ಪ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಅಂತ ನಮಗೆ ತಿಳ್ಕೊಂಡ್ವಿ. ನನಗೆ ಸೂಚನೆ ಕೊಟ್ಟಿದ್ದಾರೆ. ಆದರೂ
ನಾನು ನ್ಯಾಯ ಒದಗಿಸಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲವೇ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಅಷ್ಟೆ. ಒಂದನೇದು, ಈ ಮಹಾವಿದ್ಯಾಲಯ ಸರ್ಕಾರದ ಗ್ರ್ಯಾಂಟನ್ನು ಪಡಿತಾ ಇದೆ. ಎಲ್ಲ ಪರ್ಮನೆಂಟ್ ಅಧ್ಯಾಪಕರು, ಪ್ರಾಧ್ಯಾಪಕರು UGC ಸ್ಕೇಲನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲೆಲ್ಲ UGC ಸ್ಕೇಲ್ ಬಂದಿಂದ ಒಂದು ಕಡೆಗೆ ಸಂಶೋಧನೆ ಬಗ್ಗೆ, ಅದರ ಪ್ರಕಟಣೆ ಬಗ್ಗೆ ಜಾಗೃತಿ ಮೂಡಿದೆ. ಆದರೆ ಅದಕ್ಕೆ ಸಮರ್ಥವಾಗಿ, ತೃಪ್ತಿಕರವಾಗಿ, ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ಪ್ರಾಧ್ಯಾಪಕ ಮಿತ್ರರು ಅವರ ಪಟ್ಟಿಯನ್ನು ನಾವು ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ನಾವು ಮಾಡಬೇಕಾಗಿದೆ. ಯಾರು ಇದಕ್ಕೆ ನ್ಯಾಯ ಕೊಡ್ತಾ ಇದ್ದಾರಂತೆ. ಇಂಥ ಒಂದು ಸಂಶೋಧನಾ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ, ತೃಪ್ತಿಕರವಾಗಿ ಕೊಡ್ತಕ್ಕಂಥ ಒಂದು ಸಂಶೋಧಕರು ನಾವು ವಿಶ್ವವಿದ್ಯಾಲಯದಲ್ಲಿ ಕಾಣ್ತೇವೆ. ಒಂದು ಲೇಖನ ಪ್ರಕಟ ಆದರೆ, ಒಂದು ಪುಸ್ತಕ ಪ್ರಕಟ ಆದರೆ, ನಮ್ಮ ಆ್ಯನ್ಯುಯಲ್ ಅಪ್ರೈಸಲ್ ರಿಪೋರ್ಟ್ನಲ್ಲಿ ವೈಸ್ ಚಾನ್ಸಲರ್ ಬರೆದು ಕಳಿಸ್ತೇವೆ. ನಾವೇನು ಸಂಶೋಧನೆ ಮಾಡದೆ ಹೋದರೆ ವೈಸ್ ಚಾನ್ಸಲರ್ ಒಂದು ಲೆಟ್ರ್ ಕಳಿಸ್ಕೊಡ್ತಾರೆ, ಏನು ಸಂಶೋಧನೆ ಕೊಡುಗೆ ಇಲ್ಲ, ನೀವು ಬೇರೆ ಏನು ಕೆಲಸ ಮಾಡಿದ್ರಂತೇಳಿ. ಹೀಗಾಗಿ ಆ ಒಂದು ಭಯ, ಹೆದರಿಕೆ ವಿಶ್ವವಿದ್ಯಾಲಯದಲ್ಲಿದ್ದರೆ, ಇಲ್ಲಿ ಕಾಲೇಜಿನಲ್ಲಿ UGC ಸ್ಕೇಲ್ ಕೊಟ್ಟು ಎಲ್ಲ ರೀತಿಯ ಕಾಯ್ದೆ ಕಾನೂನು ನಿಬಂಧನೆಗಳನ್ನು ಇದ್ದರೂ ಸಹಿತ ನಾವು ಎಷ್ಟು ರೀತಿಯಲ್ಲಿ ನ್ಯಾಯಯುತವಾಗಿ ನಡ್ಕೊತಾ ಇದ್ದೇವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಲೇಬೇಕಾಗ್ತದೆ. ಶ್ರೀ ಶಿವಾನಂದ ನಾಗಣ್ಣನವರು ಸರ್ 5 ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅರ್ಪಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೀಗೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತೇಳಿ ನಮ್ಮ ಆತ್ಮೀಯರಾದಂಥ ಅಮರೇಶ್ ಯತ್ಗಲ್ ಸರ್ ಜೊತೆ ಚರ್ಚೆ ಮಾಡಬೇಕಾದ್ರೆ ಏನಕ್ಕೆ ಪುಸ್ತಕ ಮಾಡಬೇಕು ಅಂತ ಕೇಳಿದ್ರು ನನಗೆ. ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಹೆಸರು ಇಮ್ಮಡಿ ಪುಲಿಕೇಶಿ. ಆ ಪುಸ್ತಕವನ್ನು ಬರ್ಕೊಡ್ಬೇಕು ಅಂತೇಳಿ ನಾವು ನಾಗಣ್ಣ ಸರ್ನ ಕೇಳಿದೆ. ಅವರು ಸುಮಾರು ಒಂದು 7-8 ತಿಂಗಳು ಸಮಯ ತಗೊಂಡು ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಮತ್ತು ಯುವಕರು ಓದುವುದಕ್ಕೆ ಸರಳವಾಗಿ ನಿರೂಪಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಇವತ್ತು ಭಾಳಷ್ಟು ಸಂತೋಷವಾಗುತ್ತದೆ. ಅಜ್ಜವರಾಗಲೇ ಹೇಳಿದರು, ಮನುಷ್ಯನಿಗೆ ಸಂಸ್ಕಾರ ಮುಖ್ಯ. ಎಲ್ಲಿ ಸಂಸ್ಕಾರವಿರುತ್ತದೆಯೋ ಅಲ್ಲಿ ಸಮಾಧಾನವಿರುತ್ತದೆ, ಎಲ್ಲಿ ಸಮಾಧಾನವಿರುತ್ತದೆಯೋ ಅಲ್ಲಿ ಸಂಶೋಧನೆಯ ಲೇಖನಗಳು ಹೊರಬರುತ್ತವೆ ಅನ್ನುವುದಕ್ಕೆ ಸಾಕ್ಷಿ ಈ ಒಂದು ವೇದಿಕೆಯಾಗಿದೆ. ಮಾನ್ಯರೇ, SR ನಾಗಣ್ಣವ್ರ ಸರ್ ಅವರು ನಾನು 34 ವರ್ಷಗಳಿಂದ ಅವ್ರ ನಡುವೆ ನನ್ನ ನಡುವೆ ಒಡನಾಟವಿದ್ದದ್ದು. ಅವರು 5 ಗ್ರಂಥಗಳನ್ನು ಹೊರಗೆ ತರುವಂಥ ಒಂದು ಸಂದರ್ಭದಲ್ಲಿ ನನಗೆ ಫೋನ್ ಕರೆ ಮಾಡಿದಂಥ ಸಂದರ್ಭದಲ್ಲಿ, ಸರ್ ನಾನು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಂತ ಮಾಡಿದ್ದೀನಿ, ಯಾವ ರೀತಿ ಮಾಡೋಣ ಅಂತಂದು ಕೇಳಿದಾಗ, ನೀವು ರಾಷ್ಟ್ರೀಯ ವಿಚಾರ ಸಂಕಿರಣ ಇಟ್ಟುಕೊಂಡ್ರೆ ಭಾಳ ಸೂಕ್ತವಾಗುತ್ತದೆ ಅನ್ನುವಂಥದ್ದು. ಅದು ಏನೋ ಗೊತ್ತಿಲ್ಲ, ಅವರ ಪುಸ್ತಕ ಬಿಡುಗಡೆ ಸಮಾರಂಭ, ಈ ಭವ್ಯವಾದಂಥ ಕಟ್ಟಡ ಸಮಾರಂಭದ ಉದ್ಘಾಟನೆ ಇವೆರಡೂ ಕಾಕತಾಳೆಯಂತೆ ಒಂದೇ ಸಮಾರಂಭದಲ್ಲಿ 2 ಕಾರ್ಯಕ್ರಮಗಳು ಇವತ್ತು ಉದ್ಘಾಟನೆ ಆಗಿದ್ದು ಭಾಳ ಹೆಮ್ಮೆಯ ಸಂಗತಿ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಆದ್ಮೇಲೆ ಇವತ್ತು ನನಗೆ ಕೊಟ್ಟಂಥದ್ದು ಅಕ್ಷರ ಸೂರ್ಯ ಎಂಬ ಜರ್ನಲ್, ಇಂಟರ್ನ್ಯಾಷನಲ್ ಜರ್ನಲ್ ISSNಗಳು ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ, ರಾಜ್ಯದಂತ ದೇಶದಾದ್ಯಂತ ಅನೇಕ ಹೊರಗಡೆ ಬರ್ತಾವೋ ನಮಗೆಲ್ಲ ಗೊತ್ತಿದೆ. ಆದರೆ ಅಕ್ಷರ ಸೂರ್ಯ ಅನ್ನುವಂಥ ಈ ಪುಸ್ತಕವನ್ನು ಬಿಡುಗಡೆ ಬರೆದಿರುವಂಥ ಡಾಕ್ಟರ್ SR ನಾಗಣ್ಣವರ ಬಗ್ಗೆ 1-2 ಮಾತುಗಳನ್ನು ಈ ಪುಸ್ತಕದ ಬಗ್ಗೆ ಹೇಳ್ತೀನಿ. ಈ ಅಕ್ಷರ ಸೂರ್ಯ ಅನ್ನುವಂಥದ್ದು 2024ನೇ ಸಾಲಿನಲ್ಲಿ UGC ಕೇರ್ ಲಿಸ್ಟ್ನಿಂದ ನಾವು ಪ್ರಮೋಷನ್ಗಾಗಿ ಅಥವಾ ಬಡ್ತಿಗಾಗಿ ಬೇರೆ ಯಾವುದೇ ವಿಚಾರಗಳನ್ನು ನೀವು UGC ಕೇರ್ ಲಿಸ್ಟ್ನಲ್ಲೇ ಬರೀಬಹುದು ಅಂತಂದೇಳಿ UGC ಕೆಲವೊಂದು ಮಾನದಂಡಗಳನ್ನು ಮಾಡಿತ್ತು. ಇತ್ತೀಚೆಗೆ ನೀವು UGC ಕೇರ್ ಲಿಸ್ಟ್ ಅಲ್ಲದೆ ಪೀರ್ ರಿವ್ಯೂಡ್ ಜರ್ನಲ್ನಲ್ಲಿ ಕೂಡ ಮಾಡಬಹುದು ಅನ್ನುವಂಥ ಮಾನದಂಡಗಳನ್ನು ಕೂಡ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ UGC ಕೂಡ ಗೈಡ್ಲೈನ್ಸ್ನಲ್ಲಿ ನಾವು ಹೇಳುವುದುಂಟು. ಆ UGC ಗೈಡ್ಲೈನ್ಸ್ನಲ್ಲಿ ಏನದವಲ್ಲ ಅವೆಲ್ಲವೂ ಕೂಡ ಈ ಜರ್ನಲ್ಲಿ ಇರುವುದುಂಟು. ಈ ಜರ್ನಲ್ ಹುಲಗುನ್ ತಾಲೂಕಿನ
ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹೇಳಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಹೋರಾಟ ಮತ್ತು ಇದರ ಬಗ್ಗೆ ನಾನು ವಿಶೇಷವಾಗಿ ಈ ಪುಸ್ತಕದ ಬಗ್ಗೆ ಏನೂ ಮಾತಾಡೋದಿಲ್ಲ. ಯಾಕಂದರೆ ಅದು ಸಂಶೋಧನಾ ಕೃತಿ. ಮುಖ್ಯವಾಗಿ ನಾನು ಹುನಗುಂದದ ಹೋರಾಟಗಾರರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಹೊಟ್ಟೆ ಹಸ್ತಾವು, ಟೈಮೂ ಆಗೈತಿ, ಮತ್ತು ಮುಂದೆ ಕಾರ್ಯಕ್ರಮವೂ ಐತಿ. ಸಂಕ್ಷಿಪ್ತವಾಗಿ ಸಾಕಷ್ಟು ಅರಸುಮಂತನಗಳು ಕರ್ನಾಟಕವನ್ನು ಆಳಿದವು. ಅಂಥವುಗಳಲ್ಲಿ ಬಾದಾಮಿಯ ಚಾಲುಕ್ಯರು ಮೊಟ್ಟ ಮೊದಲಿಗರಾಗಿದ್ದರು. ನಮ್ಮ ನೆಲದವರು, ನಮ್ಮವರು ಕೃಷಿಕರಾಗಿದ್ದರು. ಅವರು ಕೃಷಿ ಮೂಲದಿಂದ ಬಂದು ರಾಜ್ಯವನ್ನು ಸಂಪಾದನೆ ಮಾಡಿ ದೂರದ ಎಲ್ಲ ಪ್ರದೇಶಗಳವರೆಗೆ ಇಡೀ ರಾಜ್ಯವನ್ನು ವಿಸ್ತರಣೆ ಮಾಡುವುದರ ಮೂಲಕ ವ್ಯಾಪಾರದ ಅಭಿವೃದ್ಧಿಗಾಗಿಯೇ 100 ನೌಕೆಗಳನ್ನು ಹೊಂದಿ ಒಂದು ನೌಕಾಪಡೆಯನ್ನು ಸೃಷ್ಟಿ ಮಾಡಿ ರೋಮ್ ಸಾಮ್ರಾಜ್ಯದವರೆಗೂ ಕೂಡ ಅವರು ತಮ್ಮ ಖ್ಯಾತಿಯನ್ನು ಪಸರಿಸಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಗೊತ್ತು ಮಾಡೋದ್ರ ಜೊತೆಗೆ ನಮಗೆ ಇಮ್ಮಡಿಯ ಪುಲಕೇಶಿಯ ಬಗ್ಗೆ ಕೇವಲ ಒಂದು ಪುಸ್ತಕದಲ್ಲಿ ಅವರ ಸೈನಿಕ ಸಾಧನೆಗಳು ಅಂತ ತಿಳ್ಕೊಂಡು 4 ಪುಟಗಳಲ್ಲೇ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೀವಿ. ಅಂತಹದನ್ನು 158 ಪುಟಗಳಲ್ಲಿ ಒಂದು ಅಸಾಮಾನ್ಯವಾಗಿರ್ತಕ್ಕಂತಹ ಕೃತಿಯನ್ನು ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂತಹ ಕೀರ್ತಿ ಪ್ರೊಫೆಸರ್ ಶಿವಾನಂದ ನಾಗಣ್ಣವರಿಗೆ ಸಲ್ತದೆ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಜೊತೆಗೆ ಒಬ್ಬ ವ್ಯಕ್ತಿ, ಒಬ್ಬ ಅರಸ ಕೇವಲ ಅವನು ಅರಸ ಆಗಿದ್ದ ಅಷ್ಟೇ ಅಲ್ಲ ಅಂತ ತಿಳ್ಕೊಂಡು, ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಹಂತದಲ್ಲಿ ಪುಲಕೇಶಿ ಒಬ್ಬ ರಾಜನಾಗಿದ್ದ ಅಷ್ಟೇ ಅಲ್ಲ ಅಂತ ತಿಳ್ಕೊಂಡು, ಅಂದರೆ ಒಂದು ತನ್ನ ದೂರದೃಷ್ಟಿಯಿಂದ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿಯನ್ನು, ಆಡಳಿತದ ಪರಂಪರೆಯನ್ನು ಜೀವಂತ ದಾಖಲೆಯನ್ನಾಗಿ ಮಾಡಿಕೊಂಡು ಚಾಲುಕ್ಯ ವಂಶದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಡಳಿತಗಾರರಲ್ಲಿ ಒಬ್ಬನಾಗಿರ್ತಕ್ಕಂತಹ ಪುಲಕೇಶಿಯ ದೂರದೃಷ್ಟಿಯನ್ನು, ಅವನ ಧೈರ್ಯವನ್ನು, ಅವನ ಸಂಘಟನಾ ಚಾತುರ್ಯವನ್ನು, ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ ಕುರಿತಾಗಿರ್ತಕ್ಕಂಥ ಅಂಶವನ್ನು, ಅವನ ಜೀವನ ಗಾಥೆಯ ಎಲ್ಲ ಯಶೋಮಯ ಅಂಶಗಳನ್ನು ಹಂತ ಹಂತವಾಗಿ ದಾಖಲೆಗಳಲ್ಲಿ ಇವತ್ತು ನಾಗಣ್ಣವರು ಕಟ್ಟಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು